ಡಿಕೆ ಶಿವಕುಮಾರ್ ಸರ್ಕಾರ ರಚನೆಯಾಗಿ 3 ತಿಂಗಳು ಕಳೆದಿದೆ. 2 ಹಂತದಲ್ಲಿ ಸಚಿವರ ಆಯ್ಕೆಯೂ ಆಗಿದೆ. ಆದರೂ ಇನ್ನೂ ಕ್ಯಾಬಿನೆಟ್ ಕಂಪ್ಲೀಟ್ ಆಗಿಲ್ಲ. ಇನ್ನೂ 1 ಸ್ಥಾನ ಖಾಲಿ ಇದೆ. ಮೊದಲ ಹಂತದಲ್ಲಿ ಸಚಿವರಾದವರಿಗೆ ಖಾತೆ ಇಷ್ಟ ಆಗಿಲ್ಲ. 2ನೇ ಹಂತದಲ್ಲಿ ಸಚಿವರಾದವರಿಗೆ ಖಾತೆಯೇ ಹಂಚಿಕೆ ಆಗಿಲ್ಲ. ಇದರ ನಡುವೆ ಈಗ ಖಾತೆ ಹಂಚಿಕೆಗೂ ಮುನ್ನವೇ 3 ರಾಜೀನಾಮೆ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಅಸಮಾಧಾನಕ್ಕೆ ಹೈಮದ್ದು ಮುನಿದವರಿಗೆ ಸಿಗುತ್ತಾ ಮಂತ್ರಿಗಿರಿ. 3 ಸಚಿವರ ರಾಜೀನಾಮೆ, ಯಾರು ಇನ್ ಯಾರೆಲ್ಲ ಔಟ್. ಖಾತೆ ಹಂಚಿಕೆ ಮತ್ತು ಬದಲಾವಣೆ, ಯಾರಿಗೆ ಯಾವ ಖಾತೆ ಸಿಗುತ್ತೆ ಗೊತ್ತಾ? ಭಿನ್ನಮತ, ಆಕ್ರೋಶ, ಅಸಮಾಧಾನ ಇವೇ ಮಾತುಗಳು ಈಗ ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿ ಕೇಳಿಸ್ತಾ ಇವೆ. ಸಚಿವ ಸ್ಥಾನ ಸಿಗದ ಕೆಲವು ಶಾಸಕರು ಬುಸುಗುಟ್ಟಿ ತಣ್ಣಗಾಗಿದ್ದಾರೆ. ಆದರೆ ಇನ್ನೂ ಕೆಲವರು ಈಗಲೂ ಬುಸುಗುಡುತ್ತಲೇ ಇದ್ದಾರೆ. ಇದರಿಂದ ಬೇರೆ ದಾರಿ ಇಲ್ಲದೆ ಅವರಿಗೆ ಸಚಿವ ಸ್ಥಾನ ಕೊಡಲು ಸಿಎಂ ಮತ್ತು ಹೈಕಮಾಂಡ್ ತೀರ್ಮಾನಿಸಿದೆಯಂತೆ. ಆದರೆ ಒಬ್ಬರಿಗೆ ಸಚಿವ ಸ್ಥಾನ ಕೊಡಲು ಮತ್ತೊಬ್ಬರು ತ್ಯಾಗ ಮಾಡಬೇಕಾದ ಪರಿಸ್ಥಿತಿ ಇದ್ದು, ಯಾರು ತ್ಯಾಗಮಯಿಗಳಾಗ್ತಾರೆ ಅನ್ನೋ ಕುತೂಹಲ ಹುಟ್ಕೊಂಡಿದೆ. ಕಾಂಗ್ರೆಸ್ನಲ್ಲಿ ಎದ್ದಿರೋ ಅಸಮಾಧಾನವನ್ನ ಹಾಗೇ ಸುಮ್ಮನೆ ಬಿಟ್ಕೊಂಡು ಹೋಗಲು ಆಗೋದಿಲ್ಲ. ಅದನ್ನ ಆದಷ್ಟು ಬೇಗ ಶಮನ ಮಾಡಬೇಕು. ಆಗಸ್ಟ್ 13ಕ್ಕೆ ಅಧಿವೇಶನ ಇದ್ದು ಅಷ್ಟರಲ್ಲಿ ಖಾತೆಗಳನ್ನು ಕೊಡಬೇಕು. ಅದಕ್ಕೆ ಸಿಎಂ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಉಂಟಾಗಿರುವ ಅಸಮಾಧಾನ ಶಮನಗೊಳಿಸುವ ನಿಟ್ಟಿನಲ್ಲಿ ಭಾನುವಾರ ದೆಹಲಿಗೂ ಹೋಗಿ ಬಂದಿದ್ದಾರೆ. ಸಚಿವ ಸ್ಥಾನ, ಖಾತೆ ಹಂಚಿಕೆ ಹಾಗೂ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡುವಂತೆ ಒತ್ತಡ ಹೆಚ್ಚಿಸಿರುವ ಹಿನ್ನೆಲೆಯಲ್ಲಿ ಸಿಎಂ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಬಂದಿದ್ದಾರೆ. ಸಚಿವ ಸ್ಥಾನ ವಂಚಿತ ಶಾಸಕರನ್ನ ಸಮಾಧಾನಪಡಿಸಲು ಸಂಪುಟದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡುವ ಸಾಧ್ಯತೆಯ ಬಗ್ಗೆಯೂ ಡಿಕೆಶಿ ಮಾತಾಡಿದ್ದಾರಂತೆ. ಆಗಸ್ಟ್ 13ರಿಂದ ಆರಂಭವಾಗಲಿರುವ ವಿಧಾನಮಂಡಲದ ಮುಂಗಾರು ಅಧಿವೇಶನಕ್ಕೂ ಮುನ್ನ ಸಂಪುಟ ವಿಸ್ತರಣೆ ಹಾಗೂ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಅದರಂತೆ ಹೈಕಮಾಂಡ್ ಜೊತೆಯೂ ಮಾತುಕತೆ ನಡೆಸಲಾಗಿದೆ. ಸದ್ಯ ಸಚಿವ ಸ್ಥಾನ ಬೇಕು ಅಂತ ಪಟ್ಟು ಹಿಡಿದವರಲ್ಲಿ ಬಹುತೇಕರು ಸಮಾಧಾನ ಆಗಿದ್ದಾರೆ. ಪಕ್ಷವೇ ಮುಖ್ಯ, ಅಧಿಕಾರ ಅಲ್ಲ ಅಂತ ಹೇಳಿ ಸಿಎಂ ಶಿವಕುಮಾರ್ಗೆ ಸಹಕಾರ ಕೊಟ್ಟಿದ್ದಾರೆ. ಆದರೆ ಎಂ ಕೃಷ್ಣಪ್ಪ ಮಾತ್ರ ಸಮಾಧಾನ ಅನ್ನೋ ಮಾತೇ ಇಲ್ಲ ಅಂತ ಹೇಳಿದ್ದು, ಈಗ ಅವರಿಗಾಗಿಯೇ 1 ಸ್ಥಾನ ಖಾಲಿ ಮಾಡಿಸಲು ಕಾಂಗ್ರೆಸ್ ತೀರ್ಮಾನಿಸಿದೆಯಂತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಭಾನುವಾರ ಚರ್ಚೆ ಮಾಡಿರೋ ಡಿಕೆ ಶಿವಕುಮಾರ್ ಇನ್ನೂ ಯಾರಿಗೆಲ್ಲ ಸಚಿವ ಸ್ಥಾನ ಕೊಡಬೇಕು, ಹೇಗೆ ಸಚಿವ ಸ್ಥಾನ ಕೊಡಬೇಕು, ಮಹಿಳಾ ಕೋಟಾದ ಕಥೆಯೇನು ಅನ್ನೋ ಬಗ್ಗೆ ಚರ್ಚೆ ಮಾಡಿದ್ದಾರಂತೆ. ಸದ್ಯ ಡಿಕೆ ಕ್ಯಾಬಿನೆಟ್ಗೆ 3 ಶಾಸಕರನ್ನ ಸೇರಿಸಲು ತೀರ್ಮಾನಿಸಲಾಗಿದ್ದು, ಅದಕ್ಕಾಗಿ 3 ಸಚಿವರು ತ್ಯಾಗ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಕೆಲವು ಸಚಿವರು ಪಕ್ಷ ಹೇಳಿದ್ರೆ ನಾವು ತ್ಯಾಗ ಮಾಡಲು ಸಿದ್ಧ, ಅದೇ ರೀತಿ 33 ಸಚಿವರು ತ್ಯಾಗ ಮಾಡಲು ಸಿದ್ಧರಿರಬೇಕು ಅಂತ ಹೇಳಿದ್ರು. ಸದ್ಯ ಎಂ ಕೃಷ್ಣಪ್ಪ ಹಾಗೆ ಇನ್ನೂ 2 ಹಿರಿಯರಿಗೆ ಸ್ಥಾನ ಕಲ್ಪಿಸಲು 3 ಸಚಿವರಿಂದ ರಾಜೀನಾಮೆ ಪಡೆಯುವ ಸಾಧ್ಯತೆ ಇದೆಯಂತೆ. ಮುನಿದವರನ್ನ ಸಮಾಧಾನ ಮಾಡಲು ಹೈಕಮಾಂಡ್ ಸಂಧಾನ ಸೂತ್ರ ಹೆಣೆದಿದ್ದು, ಹಾಲಿ 2 ಸಚಿವರನ್ನ ಕೈಬಿಡುವ ಸಾಧ್ಯತೆ ಇದೆಯಂತೆ. ಕೃಷ್ಣಪ್ಪ ಜೊತೆಗೆ ಮತ್ತೊಬ್ಬ ಹಿರಿಯ ಶಾಸಕರಿಗೆ ಮಣೆ ಹಾಕಲು ತೀರ್ಮಾನಿಸಲಾಗಿದೆಯಂತೆ. ಹಿರಿಯ ಸಚಿವರ ಖಾತೆಗಳ ಬದಲಾವಣೆಗೂ ಚಿಂತನೆ ಮಾಡಲಾಗಿದೆಯಂತೆ. ಅತೃಪ್ತರಿಗೆ ಪ್ರಬಲ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನ ನೀಡುವುದು, ಜೊತೆಗೆ ಶಾಸಕರ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನದ ಭರವಸೆಯನ್ನ ಕೊಡಲು ತೀರ್ಮಾನ ಆಗಿದೆಯಂತೆ. ಸದ್ಯ ಎಂ ಕೃಷ್ಣಪ್ಪ ಸಚಿವ ಸ್ಥಾನ ಬಿಟ್ಟು ಯಾವುದನ್ನೂ ಒಪ್ಪಿಕೊಳ್ಳುವುದಿಲ್ಲ ಅಂತ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಮತ್ತೊಂದು ಕಡೆ ಶಾಸಕ ಬಸವರಾಜ ಶಿವಣ್ಣನವರವರಿಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆಂಬಲವಿದೆ. ಅವರಿಗೂ ಸಹ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇದರ ಜೊತೆಗೆ ಕೋಲಾರ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನೋ ಕೂಗು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಸಂಪುಟದಲ್ಲಿ 3 ಸ್ಥಾನ ಖಾಲಿ ಮಾಡಿಸೋ ಬಗ್ಗೆ ಚರ್ಚೆಗಳೂ ನಡೆದಿವೆಯಂತೆ. ದೆಹಲಿಗೆ ತೆರಳುವ ಮುನ್ನವೇ ರಾಜ್ಯದಲ್ಲೇ ಅಸಮಾಧಾನ ಶಮನಗೊಳಿಸಲು ಶಿವಕುಮಾರ್ ಹಲವು ಪ್ರಯತ್ನಗಳನ್ನು ನಡೆಸಿದ್ದರು. ಹಿರಿಯ ನಾಯಕ ಟಿ.ಬಿ. ಜಯಚಂದ್ರ ಸೇರಿದಂತೆ ಹಲವು ನಾಯಕರನ್ನ ಮನವೊಲಿಸುವಲ್ಲಿ ಅವರು ಯಶಸ್ವಿಯಾಗಿದ್ದರು.
ದೆಹಲಿಗೆ ತೆರಳುವ ಕೆಲವೇ ಗಂಟೆಗಳ ಮುನ್ನ ಶಿವಕುಮಾರ್, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ನೂತನ ಸಚಿವ ಜೇವರ್ಗಿ ಶಾಸಕ ಅಜಯ್ ಸಿಂಗ್, ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಹಾಗೆ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಇಷ್ಟೆಲ್ಲ ಆದರೂ ಸಹ ಕೆಲವು ಶಾಸಕರನ್ನ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, 3 ಹೊಸ ಸಚಿವರು ಕ್ಯಾಬಿನೆಟ್ ಸೇರುವುದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಎಂ ಕೃಷ್ಣಪ್ಪಗೆ ಸಚಿವ ಸ್ಥಾನ ತ್ಯಾಗ ಮಾಡುವುದು ಯಾರು? ಮಗಳಿಗಾಗಿ ಸಚಿವ ಸ್ಥಾನ ಬಿಟ್ಟುಕೊಡ್ತಾರಾ ಮುನಿಯಪ್ಪ? ಎಂ ಕೃಷ್ಣಪ್ಪ ಸಂಧಾನ ಸಕ್ಸಸ್ ಆಗಿಲ್ಲ. ಅವರು ಸಚಿವ ಸ್ಥಾನ ಬಿಟ್ಟು ಬೇರೇನೂ ಬೇಡ ಅಂತ ಇದ್ದಾರೆ. ತಮ್ಮ ಆಪ್ತರ ಬಳಿ ರಾಜೀನಾಮೆ ಕೊಡೋ ಬಗ್ಗೆಯೂ ಮಾತಾಡಿದ್ದಾರಂತೆ. ಹಾಗಾಗಿ ಒಂದು ಸ್ಥಾನವನ್ನ ಖಾಲಿ ಮಾಡಿಸಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕಾಗಿ ಬಂದಿದೆ. ಆದರೆ ಸಚಿವ ಸ್ಥಾನವನ್ನ ಬಿಟ್ಟುಕೊಡೋರು ಯಾರು ಅನ್ನೋ ಪ್ರಶ್ನೆ ಎದ್ದಿದೆ. ಎಂ ಕೃಷ್ಣಪ್ಪಗೆ ಸಚಿವ ಸ್ಥಾನ ಕೊಡಬೇಕು ಅಂದ್ರೆ ಈಗ ಒಕ್ಕಲಿಗ ಸಚಿವರಲ್ಲೇ ಒಬ್ಬರು ಸ್ಥಾನ ಬಿಟ್ಟು ಕೊಡಬೇಕಾಗುತ್ತೆ. ಈ ಬಾರಿ ಪಟ್ಟಿಯಲ್ಲಿ ಚಲುವರಾಯಸ್ವಾಮಿ, ಬಾಲಕೃಷ್ಣ, ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರನ್ನ ಆಯ್ಕೆ ಮಾಡಲಾಗಿದೆ. ಇವರಲ್ಲಿ ಯಾರಾದರೂ ಒಬ್ಬರು ಸಚಿವ ಸ್ಥಾನ ಬಿಟ್ಟುಕೊಟ್ರೆ ಮಾತ್ರ ಕೃಷ್ಣಪ್ಪಗೆ ಸಚಿವ ಸ್ಥಾನ ಕೊಡಬಹುದು. ಆದರೆ ಶಿವಲಿಂಗೇಗೌಡ ಕಾದು ಸಚಿವ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ. ಅವರ ಮೂಲಕ ಹಾಸನ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಲಾಗಿದೆ. ಹಾಗಾಗಿ ಶಿವಲಿಂಗೇಗೌಡ ಅವರ ಸಚಿವ ಸ್ಥಾನ ಕಿತ್ತುಕೊಳ್ಳೋದು ಅನುಮಾನ. ಹಾಗಾಗಿ ಬಾಲಕೃಷ್ಣ ಅಥವಾ ಚಲುವರಾಯಸ್ವಾಮಿ ತಮ್ಮ ಸ್ಥಾನ ಬಿಟ್ಟುಕೊಡಬೇಕಾಗಿದೆ. ಇನ್ನು ಚಲುವರಾಯಸ್ವಾಮಿ 2ನೇ ಬಾರಿಗೆ ಮಂತ್ರಿ ಪದವಿಯನ್ನ ಪಡೆದುಕೊಂಡಿದ್ದಾರೆ. 2ನೇ ಬಾರಿಗೆ ಅವರನ್ನ ಆಯ್ಕೆ ಮಾಡುವುದಕ್ಕೆ ಕಾರಣವೂ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಳೆದ ಬಾರಿ ಅತ್ಯುತ್ತಮ ಸಾಧನೆ ಮಾಡಿದೆ. ಅದನ್ನ ಉಳಿಸಿಕೊಳ್ಳಲು ಮಂಡ್ಯಕ್ಕೆ ಪ್ರಾತಿನಿಧ್ಯ ಕೊಡಬೇಕಾಗುತ್ತೆ. ಮಂಡ್ಯ ಅಂದ್ರೆ ಒಕ್ಕಲಿಗರು, ಹಾಗಾಗಿ ಅವರನ್ನ ಕಡೆಗಣಿಸಲು ಸಾಧ್ಯವಿಲ್ಲ. ಅದಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಒಕ್ಕಲಿಗರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಚಲುವರಾಯಸ್ವಾಮಿಯನ್ನ ಆಯ್ಕೆ ಮಾಡಲಾಗಿದೆ. ಜೊತೆಗೆ ಅವರಿಗೆ ಹೈಕಮಾಂಡ್ ಕೃಪಾ ಕಟಾಕ್ಷವೂ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಚಲುವರಾಯಸ್ವಾಮಿ ಅವರಿಂದ ಸಚಿವ ಸ್ಥಾನ ಕಿತ್ತುಕೊಳ್ಳೋದು ಕಷ್ಟದ ಕೆಲಸವೇ. ಇನ್ನುಳಿದಿರೋದು ಎಚ್.ಸಿ. ಬಾಲಕೃಷ್ಣ. ಆದರೆ ಮಾಗಡಿ ಶಾಸಕ ಬಾಲಕೃಷ್ಣಗೆ ಮೊದಲ ಬಾರಿ ಸಚಿವ ಸ್ಥಾನವನ್ನ ಕೊಡಲಾಗಿದೆ. ಅವರು ಡಿಕೆಶಿ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಅವರೇ ಮುಂದುವರಿಯಲಿ ಅಂತ ಹೈಕಮಾಂಡ್ ಮತ್ತು ಡಿಕೆಶಿಯ ಅಪೇಕ್ಷೆ. ಅದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಎಂ ಕೃಷ್ಣಪ್ಪ ಅವರನ್ನ ಮನವೊಲಿಕೆ ಮಾಡಲಾಗಿದೆ. ಆದರೆ ಕೃಷ್ಣಪ್ಪ ಹೈಕಮಾಂಡ್ ಮಾತಿಗೂ ಬಗ್ಗದೆ ಹೋದ್ರೆ ಬಾಲಕೃಷ್ಣ ಅವರೇ ತಮ್ಮ ಸ್ಥಾನವನ್ನ ತ್ಯಾಗ ಮಾಡಬೇಕಾಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಸಚಿವ ಬಾಲಕೃಷ್ಣ ಸಹ ಎಂ ಕೃಷ್ಣಪ್ಪ ಅವರಿಗಾಗಿ ಸಚಿವ ಸ್ಥಾನವನ್ನೂ ಬಿಟ್ಟುಕೊಡಲು ರೆಡಿ ಅಂತ ಹೇಳಿದ್ದಾರೆ. ಒಕ್ಕಲಿಗರಾಗಿರೋದ್ರಿಂದ ಅವ್ರು ಒಕ್ಕಲಿಗರಾಗಬೇಕು ಅಂದ್ರೆ ನೀವು ರಾಜೀನಾಮೆ ಕೊಡ್ತೀರಾ ಅಂತ ಕೇಳ್ತಾ ಇದ್ದೀರಾ ನೀವು. ನಾನು ಹೈಕಮಾಂಡ್ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೋ ಅದಕ್ಕೆ ಬದ್ಧ ಇದ್ದೀನಿ. ಒಂದೊಮ್ಮೆ ಅವಕಾಶ ಕೊಡಬೇಕು ಅಂತ ಸಂದರ್ಭದಲ್ಲಿ ತಮಗೆ ತ್ಯಾಗ ಮಾಡಿ ಅಂತಾರೆ, ಆ ತ್ಯಾಗಕ್ಕೂ ಕೂಡ ಸಿದ್ಧರಿದ್ದೀರಿ? ಖಂಡಿತ ಖಂಡಿತ ಖಂಡಿತ. ಪಕ್ಷ ಮುಖ್ಯಮಂತ್ರಿಗಳು ಮುಖ್ಯ, ನನಗೆ ಅಧಿಕಾರ ಮುಖ್ಯ ಅಲ್ಲ. ಸಿದ್ಧ ಇದ್ದೀನಿ. ಈಗ ಸಚಿವರಾಗಿದ್ದೀರಿ, ಇಂಥದ್ದೇ ಖಾತೆ ಬೇಕು ಅನ್ನೋ ನಿರೀಕ್ಷೆಗಳಿದೆಯಾ ಹೇಗೆ ಅಂತ? ಇಲ್ಲ ನಾವು ನಮ್ಮವರೇ ಮುಖ್ಯಮಂತ್ರಿಗಳು, ನಮ್ಗೇನು ಇಂಥ ಖಾತೆ ಬೇಕು ಅಂತಕ್ಕಂಥದ್ದೇನಿಲ್ಲ. ಅವ್ರು ಯಾವ ಖಾತೆ ಕೊಟ್ಟರು ಕೂಡ ಸರ್ಕಾರಕ್ಕೆ ಗೌರವ ಬರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಸಚಿವ ಬಾಲಕೃಷ್ಣ ಡಿಕೆ ಶಿವಕುಮಾರ್ ಆಪ್ತರು, ಡಿಕೆಶಿ ಪರವಾಗಿ ಧ್ವನಿ ಎತ್ತಿದವರು. ಈಗ ಡಿಕೆ ಶಿವಕುಮಾರ್ ಸಚಿವ ಸ್ಥಾನ ಬಿಡುವಂದ್ರೂ ಬಿಟ್ಟು ಕೊಡ್ತಾರೆ. ಡಿಕೆಶಿಗೂ ತಮ್ಮ ಆಪ್ತರನ್ನ ಮನವೊಲಿಸೋದು ಸುಲಭ. ಅದಕ್ಕೆ ಈಗ ಬಾಲಕೃಷ್ಣ ಅವರೇ ಸಚಿವ ಸ್ಥಾನ ತ್ಯಾಗ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಾಲಕೃಷ್ಣ ಸಹ ಸಿಎಂ ಮತ್ತು ಹೈಕಮಾಂಡ್ ನಮಗೆ ಮುಖ್ಯ, ಅವರು ಹೇಳಿದ್ರೆ ರಾಜೀನಾಮೆ ಕೊಡುವುದಕ್ಕೆ ರೆಡಿ ಎಂದಿದ್ದಾರೆ. ಹಾಗಾಗಿ ಬಾಲಕೃಷ್ಣ ಅವರಿಂದಲೇ ಸಚಿವ ಸ್ಥಾನ ಪಡೆದು ಕೃಷ್ಣ ಸಂಧಾನ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಬದಲಾಗಿ ಬಾಲಕೃಷ್ಣಗೆ ಬೇರೆ ಸ್ಥಾನಮಾನ ಕೊಡಬಹುದು. ಮುಂದಿನ ದಿನಗಳಲ್ಲಿ ಒಳ್ಳೆ ಹುದ್ದೆಯ ಆಶ್ವಾಸನೆಯನ್ನ ಕೊಡಬಹುದು. ಸದ್ಯಕ್ಕೆ ಕೃಷ್ಣಪ್ಪ ಅವರನ್ನ ಮನವೊಲಿಸಲು ಬಾಲಕೃಷ್ಣರ ತ್ಯಾಗವೇ ದಾರಿ ಅಂತ ತೀರ್ಮಾನಿಸಲಾಗಿದೆಯಂತೆ. ಈಗ ಎಂ ಕೃಷ್ಣಪ್ಪ ಜೊತೆಗೆ ಕೋಲಾರ ಜಿಲ್ಲೆಯ ಪ್ರಾತಿನಿಧ್ಯದ ಬಗ್ಗೆಯೂ ಭಾರೀ ಚರ್ಚೆ ಆಗ್ತಾ ಇದೆ. ಕೋಲಾರದಲ್ಲಿ ಶಾಸಕರೆಲ್ಲ ಒಗ್ಗಟ್ಟಾಗಿದ್ದು ನಮ್ಮಲ್ಲಿ ಯಾರಿಗಾದ್ರೂ ಸಚಿವ ಸ್ಥಾನ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿ ಬೆಂಬಲಿಗರಿಂದ ಪ್ರತಿಭಟನೆಗಳನ್ನು ಮಾಡಿಸಿದ್ರು. ಇನ್ನು ವಿಪಕ್ಷಗಳು ಸಹ ಕೋಲಾರಕ್ಕೆ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅಂತ ಟೀಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಕೋಲಾರ ಜಿಲ್ಲೆಗೂ ಒಂದು ಸಚಿವ ಸ್ಥಾನ ಕೊಡಲು ತೀರ್ಮಾನಿಸಲಾಗಿದ್ದು, ಅದಕ್ಕಾಗಿ ಹಿರಿಯ ನಾಯಕ ಕೆ.ಎಚ್. ಮುನಿಯಪ್ಪ ಅವರನ್ನೇ ತ್ಯಾಗ ಮಾಡಲು ಕೇಳುವ ಸಾಧ್ಯತೆ ಇದೆ. ಅವರ ಬದಲಿಗೆ ಅವರ ಪುತ್ರಿ ರೂಪಕಲಾಗೆ ಸಚಿವ ಸ್ಥಾನ ಕೊಟ್ಟು ಕೋಲಾರ ಪ್ಲಸ್ ಮಹಿಳಾ ಕೋಟ ತುಂಬಲು ಕಾಂಗ್ರೆಸ್ ಪ್ಲಾನ್ ಮಾಡಿದ್ಯಂತೆ.
ಸದ್ಯ ಮುನಿಯಪ್ಪಗೆ ತಮ್ಮ ಖಾತೆ ಬಗ್ಗೆ ಅಸಮಾಧಾನ ಇದ್ದು ಮಗಳಿಗೆ ಒಳ್ಳೆ ಖಾತೆ ಕೊಡಿಸಲು ಮುನಿಯಪ್ಪ ತ್ಯಾಗ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಆಪ್ತನಿಗೂ ಸಿಗುತ್ತಾ ಸಚಿವ ಸ್ಥಾನ? ಎರಡನೇ ಹಂತದ ಸಚಿವರ ಆಯ್ಕೆ ನಂತರ ಮಾಜಿ ಸಿಎಂ ಸಿದ್ದರಾಮಯ್ಯ ಮೌನಕ್ಕೆ ಶರಣಾಗಿದ್ದಾರೆ. ಅವರು ಹೆಚ್ಚು ಮಾತಾಡ್ತಾನೇ ಇಲ್ಲ, ಕಾಂಗ್ರೆಸ್ ನಾಯಕರ ಜೊತೆ ಕಾಣಿಸ್ಕೊಳ್ತಾನೂ ಇಲ್ಲ. ಅವರು ಸಚಿವರ ಪ್ರಮಾಣ ವಚನಕ್ಕೂ ಗೈರಾಗಿದ್ರು. ತಾವು ಕೊಟ್ಟಿರೋ ಲಿಸ್ಟ್ನಲ್ಲಿದ್ದವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಸಿದ್ದು ಬೇಸರಗೊಂಡಿದ್ದಾರಂತೆ. ಅದಕ್ಕೆ ಈಗ ಸಿದ್ದರಾಮಯ್ಯ ಅವರನ್ನು ಸಮಾಧಾನ ಮಾಡುವ ಅನಿವಾರ್ಯತೆ ಎದುರಾಗಿದ್ದು ಅವರ ಆಪ್ತ ಬಸವರಾಜ ಶಿವಣ್ಣನವರಿಗೆ ಸಚಿವ ಸ್ಥಾನ ಕೊಟ್ಟು ಸಿದ್ದರಾಮಯ್ಯರ ಅಸಮಾಧಾನವನ್ನು ತಣಿಸಲು ಪ್ಲಾನ್ ಮಾಡಲಾಗಿದೆಯಂತೆ. ಆದರೆ ಬಸವರಾಜ ಶಿವಣ್ಣನವರಿಗೆ ಸಚಿವ ಸ್ಥಾನಮಾನ ಕೊಡಲು ಮತ್ತೊಬ್ಬ ಸಚಿವರು ರಾಜೀನಾಮೆ ಕೊಡಬೇಕಾಗುತ್ತೆ. ಅದರ ಬಗ್ಗೆಯೂ ಈಗ ಸಿಎಂ ಲೆಕ್ಕಾಚಾರ ಮಾಡಿದ್ದಾರಂತೆ. ಎರಡನೇ ಲಿಸ್ಟ್ನಲ್ಲಿ ಯುವಕರು ಹೊಸಬರಿಗೆ ಮಣೆ ಹಾಕಬೇಕು ಅಂತ ಒಂದಷ್ಟು ಹೊಸ ಮುಖಗಳನ್ನು ಸಂಪುಟಕ್ಕೆ ಸೇರಿಸಲಾಗಿತ್ತು. ಆದರೆ ಈಗ ಆ ಹೊಸ ಮುಖಗಳೇ ತ್ಯಾಗ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಸದ್ಯ ಡಿಕೆ ಕ್ಯಾಬಿನೆಟ್ನಲ್ಲಿ ಒಬ್ಬ ಮುಸ್ಲಿಂ, ಒಬ್ಬ ಒಕ್ಕಲಿಗ ಹಾಗೆ ಒಬ್ಬ ದಲಿತ ಸಚಿವರನ್ನ ಕೆಳಗಿಳಿಸಿ ಅದೇ ಸ್ಥಾನಗಳಿಗೆ ಬೇರೆಯವರನ್ನ ಆಯ್ಕೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿ ಸಚಿವ ನಾಗೇಂದ್ರ ಬಗ್ಗೆಯೂ ಚರ್ಚೆ ಆಗ್ತಾ ಇದ್ದು ಅವರ ಮೇಲೆ ವಿರೋಧ ಪಕ್ಷಗಳು ಆರೋಪಗಳನ್ನ ಮಾಡ್ತಾ ಇವೆ. ಕಳಂಕಿತರನ್ನ ಕ್ಯಾಬಿನೆಟ್ಗೆ ಸೇರಿಸಿದ್ದಕ್ಕೆ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾಗೇಂದ್ರರನ್ನ ಕೆಳಗಿಳಿಸಿದ್ರೆ ಸರ್ಕಾರವೇ ತಪ್ಪು ಒಪ್ಪಿಕೊಂಡಂತಾಗುತ್ತೆ. ಹಾಗಾಗಿ ನಾಗೇಂದ್ರ ಅವರಿಂದ ರಾಜೀನಾಮೆ ಪಡೆಯುವುದು ಅನುಮಾನ ಅಂತ ಹೇಳಲಾಗ್ತಾ ಇದ್ದು ಬೇರೆ ಸಚಿವರಿಗೆ ತ್ಯಾಗಕ್ಕೆ ರೆಡಿ ಇರುವಂತೆ ಸೂಚಿಸಲಾಗಿದೆ ಅನ್ನೋ ಮಾತುಗಳೂ ಕೇಳಿ ಬರ್ತಾ ಇವೆ. ಯಾರ ಮೇಲೆ ಕೇಸ್ ಇಲ್ಲ ಈ ದೇಶದಲ್ಲಿ, ಯಾರ ಮೇಲೆ ಕೇಸ್ ಇಲ್ಲ. ಕುಮಾರಸ್ವಾಮಿ ಜಾಮೀನು ತಗೊಂಡಿಲ್ವಾ? DK ಶಿವಕುಮಾರ್ ಜಾಮೀನು? ಎಷ್ಟು ಜನ ಮಂತ್ರಿ ಆಗಿದ್ದವರೆಲ್ಲ ಜಾಮೀನು ತಗೊಂಡಿಲ್ವಾ? ಈಗಿರೋರೆಲ್ಲ ತಗೊಂಡಿಲ್ವಾ? ಎಷ್ಟು ಜನ ಕೇಸ್? ಈಗಾಗಲೇ ಒಂದು ಸ್ಥಾನ ಖಾಲಿ ಇರೋದ್ರಿಂದ ಅದನ್ನ ಮಹಿಳೆಯರಿಗೆ ಮೀಸಲಿಟ್ಟು ಎಂ ಕೃಷ್ಣಪ್ಪ ಹಾಗೆ ಬಸವರಾಜ ಶಿವಣ್ಣನವರಿಗಾಗಿ ಹಾಲಿ ಸಚಿವರಿಂದ ರಾಜೀನಾಮೆ ಪಡೆಯಬಹುದು ಅಂತ ಹೇಳಲಾಗ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸಾಧ್ಯವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಕಾಂಗ್ರೆಸ್ನಲ್ಲಿ ಇನ್ನೂ ಸಚಿವ ಸ್ಥಾನದ ಸಂಕಟವೇ ನಿವಾರಣೆಯಾಗಿಲ್ಲ. ಆದರೆ ಈಗ ಖಾತೆಯೂ ಶುರುವಾಗುವ ಲಕ್ಷಣಗಳು ಕಾಣಿಸಿವೆ. ಆಗಸ್ಟ್ 13ರ ಒಳಗೆ ಖಾತೆಗಳನ್ನು ಹಂಚಿಕೆ ಮಾಡಲು ತೀರ್ಮಾನಿಸಿದ್ದು ಈಗಾಗಲೇ ಕೆಲವು ಶಾಸಕರು ಇಂಥದ್ದೇ ಸಚಿವ ಸ್ಥಾನ ಬೇಕು ಅಂತ ಲಾಬಿ ಮಾಡ್ತಾ ಇದ್ದಾರಂತೆ. ಮೊದಲ ಹಂತದಲ್ಲಿ ಸಚಿವರಾದವರು ಖಾತೆ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ. ಇದರಿಂದ ಕಾಂಗ್ರೆಸ್ನಲ್ಲಿ ಖಾತೆಯೂ ಶುರುವಾದಂತಾಗಿದೆ. ನೂತನ ಸಚಿವರಿಗೆ ಖಾತೆ ಫೈನಲ್ ಆಯ್ತಾ? ಪ್ರಬಲ ಖಾತೆಗಳಿಗೆ ಹಿರಿಯರ ಪಟ್ಟು, ಖಾತೆ ಬದಲಾವಣೆಗೂ ಪ್ರಯತ್ನ. ಯಾವ ಸಚಿವರಿಗೆ ಯಾವ ಖಾತೆ ಬದಲಾಗೋದು, ಯಾರ ಖಾತೆ? ಆಗಸ್ಟ್ 13ಕ್ಕೆ ವಿಧಾನಮಂಡಲ ಅಧಿವೇಶನ ಇನ್ನೂ 2 ದಿನ ಉಳಿದಿದೆ. ವಿಪಕ್ಷಗಳು ಹಲವು ಪ್ರಶ್ನೆಗಳನ್ನಿಟ್ಟುಕೊಂಡು ಸರ್ಕಾರದ ಮೇಲೆ ಮುಗಿಬೀಳಲು ಕಾಯ್ತಾ ಇವೆ. ವಿವಿಧ ಇಲಾಖೆಗಳ ಬಗ್ಗೆ ಪ್ರಶ್ನೆ ಮಾಡಲು ಕಾಯ್ತಾ ಇವೆ. ಆದರೆ ಯಾರನ್ನ ಪ್ರಶ್ನೆ ಕೇಳೋದು ಅನ್ನೋದೇ ಗೊಂದಲವಾಗಿದೆ. ಯಾಕಂದ್ರೆ DK ಸಂಪುಟದಲ್ಲಿ 2ನೇ ಹಂತದಲ್ಲಿ ಸಚಿವರಾದವರಿಗೆ ಖಾತೆಗಳ ಹಂಚಿಕೆಯೇ ಆಗಿಲ್ಲ. ಖಾತೆ ಹಂಚಿಕೆಗೆ ಅರ್ಜೆಂಟೇನೂ ಇಲ್ಲ ಅಂತ DK ಶಿವಕುಮಾರ್ ಹೇಳ್ತಾ ಇದ್ದಾರೆ. DK ಶಿವಕುಮಾರ್ ದೆಹಲಿಗೆ ಬಂದಿದ್ದೇ ಸಚಿವರ ಅಸಮಾಧಾನ ಮತ್ತು ಖಾತೆಗಳ ಹಂಚಿಕೆ ಬಗ್ಗೆ ಮಾತಾಡಲು. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಅದರ ಬಗ್ಗೆಯೇ ಚರ್ಚೆ ಮಾಡಿದ್ದಾರೆ. ಆದರೆ ಮಾತನಾಡಿ ಬಂದ ನಂತರ DKಶಿ ಮುಂದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡಲು ಬಂದಿದ್ದೆ ಅಂತ ಹೇಳಿದ್ರು. ಖಾತೆ ಹಂಚಿಕೆ ಬಗ್ಗೆ ಕೇಳಿದ್ರೆ ಈ ಹಿಂದೆ ಯಡಿಯೂರಪ್ಪ ಅವರ ಕಾಲದಲ್ಲಿ ಎಷ್ಟು ದಿನ ಆಗಿತ್ತು ಗೊತ್ತಿದೆಯಲ್ಲ ಅಂತ ಮರುಪ್ರಶ್ನೆ ಹಾಕಿದ್ದಾರೆ. ವಿಪಕ್ಷಗಳ ಪ್ರಶ್ನೆ ಬಂದ್ರೆ ಎಲ್ಲರ ಪರವಾಗಿಯೂ ನಾನೇ ಉತ್ತರಿಸ್ತೀನಿ ಅಂತ ಹೇಳಿದ್ರು. ಆ ಮೂಲಕ ಖಾತೆ ಹಂಚಿಕೆ ವಿಳಂಬ ಆಗಬಹುದು ಅನ್ನೋ ಸೂಚನೆ ಕೊಟ್ಟರು. ಎಷ್ಟು ದಿನ ಇತ್ತು, ಯಡಿಯೂರಪ್ಪನವ್ರು ಎಷ್ಟು ದಿನ ಇದ್ರು, ನಾವೆಲ್ಲರಿಗೂ ಹೋಗಿ ನೀವು ಮಂತ್ರಿಗಳು ಎಲ್ಲ ಜಿಲ್ಲೆಗಳಿಗೆ ಹೋಗಿ ಎಲ್ಲ ಬರದ ಬಗ್ಗೆ ನೋಡಿ ಅಂತ ಹೇಳಿದ್ದೀನಿ. ಎಲ್ಲರಿಗೂ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೋಗಿ ಎಲ್ಲ ತಂದು ಎಲ್ಲ ರಿಪೋರ್ಟ್ ಮಾಡಿ ಕೊಟ್ಟಿದ್ದಾರೆ, ದೂರ್ ಮಾಡಿದ್ದಾರೆ. ಬರ್ತೀನಿ. ಸದನದಲ್ಲಿ ವಿಪಕ್ಷಗಳಿಗೆ ಉತ್ತರ ಕೊಡೋದಕ್ಕಾದ್ರೂ ಖಾತೆಗಳ ಜವಾಬ್ದಾರಿಯನ್ನ ಕೊಡಬೇಕು. ಆದ್ರೆ ನಾಳೆಯೇ ಖಾತೆ ಕೊಡಬೇಕು ಅಂತೇನೂ ಇಲ್ಲ. ಹಾಗೇನಾದ್ರೂ ಸದನದಲ್ಲಿ ಪ್ರಶ್ನೆಗಳು ಎದುರಾದ್ರೆ ಒಬ್ಬನೇ ಉತ್ತರ ಕೊಡ್ತೀನಿ ಅಂತ ಸಿಎಂ ಶಿವಕುಮಾರ್ ಹೇಳಿದ್ದಾರೆ. ಆದರೆ ಈಗಾಗಲೇ ಖಾತೆ ಹಂಚಿಕೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು 2 ದಿನದಲ್ಲಿ ಖಾತೆ ಹಂಚಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ.
ಯಾರಿಗೆ ಯಾವ ಖಾತೆ ಸಿಗಬಹುದು ಅಂತ ನೋಡೋದಾದ್ರೆ ಮಳವಳ್ಳಿ ಶಾಸಕ PM ನರೇಂದ್ರ ಸ್ವಾಮಿಗೆ ಅರಣ್ಯ ಮತ್ತು ಪರಿಸರ ಖಾತೆ, ಬಸವರಾಜ ರಾಯರೆಡ್ಡಿಗೆ ಕಾನೂನು ಮತ್ತು ಪ್ರವಾಸೋದ್ಯಮ ಖಾತೆ, SS ಮಲ್ಲಿಕಾರ್ಜುನಗೆ ತೋಟಗಾರಿಕೆ ಮತ್ತು ಗಣಿಭೂ ವಿಜ್ಞಾನ ಸಚಿವ, ಚಲುವರಾಯಸ್ವಾಮಿಗೆ ಕೃಷಿ, ಶಿವಲಿಂಗೇಗೌಡಗೆ ವಸತಿ, ಲಕ್ಷ್ಮಣ ಸವದಿಗೆ ಸಹಕಾರ ಮತ್ತು ಸಕ್ಕರೆ ಖಾತೆ, ಮಧು ಬಂಗಾರಪ್ಪಗೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ, ಜಮೀರ್ ಅಹಮದ್ ಖಾನ್ ಅವರಿಗೆ ವಕ್ಫ್ ಅಲ್ಪಸಂಖ್ಯಾತರ ಕಲ್ಯಾಣ, KN ಬಸವಂತಪ್ಪ ಪೌರಾಡಳಿತ ಖಾತೆ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಈಗ ಎರಡನೇ ಹಂತದಲ್ಲಿ ಸಚಿವರಾದವರಲ್ಲಿ ಹಿರಿಯರ ಜೊತೆಗೆ ಹೊಸಬರೂ ಇದ್ದಾರೆ. ಮೊದಲ ಬಾರಿಗೆ ಸಚಿವರಾಗ್ತಾ ಇರೋರೂ ಇದ್ದಾರೆ. ಮೊದಲ ಬಾರಿಗೆ ಸಚಿವರಾಗ್ತಾ ಇರೋರಿಗೆ ಸಚಿವ ಸ್ಥಾನ ಸಿಕ್ಕಿದ್ರೆ ಸಾಕು ಎನ್ನುವಂತಾಗಿತ್ತು. ಹಾಗಾಗಿ ಅವರು ಖಾತೆಗಳಿಗೆ ಡಿಮಾಂಡ್ ಮಾಡಿಲ್ಲ, ಇಂಥದ್ದೇ ಖಾತೆ ಕೊಡಿ ಅಂತ ಕೇಳಲಿಲ್ಲ. ಹಾಗಾಗಿ ಹೊಸದಾಗಿ ಸಚಿವರಾದವರಿಗೆ ಸಾಮಾನ್ಯ ಖಾತೆಗಳನ್ನು ಕೊಡಲು ತೀರ್ಮಾನಿಸಲಾಗಿದೆಯಂತೆ. ಜಮೀರ್ ಅಹಮದ್ ಮೇಲೆ ಪಕ್ಷ ವಿರೋಧಿ ಆರೋಪಗಳು ಕೇಳಿಬಂದಿದ್ದು, ಆದರೂ ಅವರಿಗೆ ಸಚಿವ ಸ್ಥಾನ ಕೊಡಲಾಗಿದೆ. ಹಾಗಾಗಿ ಅವರೂ ಸಹ ಇಂಥದ್ದೇ ಖಾತೆ ಕೊಡಿ ಅಂತ ಕೇಳಲಿಲ್ಲ. ಆದ್ದರಿಂದ ಖಾತೆ ಬಗ್ಗೆ ಅಸಮಾಧಾನ ಇಲ್ಲದವರಿಗೆ ಸಣ್ಣ ಪುಟ್ಟ ಖಾತೆಗಳನ್ನು ಕೊಡಲು ತೀರ್ಮಾನಿಸಲಾಗಿದೆಯಂತೆ. ಸಚಿವ ವಿಜಯಾನಂದ ಕಾಶಪ್ಪನವರಿಗೆ ಕೈಮಗ್ಗ, ಜವಳಿ, ಕೃಷಿ ಮಾರುಕಟ್ಟೆ ಖಾತೆ, ಅಜಯ್ ಸಿಂಗ್ ಅವರಿಗೆ ಸಣ್ಣ ಕೈಗಾರಿಕೆ, ರುದ್ರಪ್ಪ ಲಮಾಣಿಗೆ ಅಬಕಾರಿ ಖಾತೆ, HC ಬಾಲಕೃಷ್ಣಗೆ ಸಣ್ಣ ನೀರಾವರಿ, ರಿಜ್ವಾನ್ ಅರ್ಷದ್ಗೆ ಉನ್ನತ ಶಿಕ್ಷಣ, C ಪುಟ್ರಂಗ್ ಶೆಟ್ಟಿಗೆ ಪಶುಸಂಗೋಪನೆ ರೇಷ್ಮೆ ಖಾತೆ, B ನಾಗೇಂದ್ರಗೆ ಮೀನುಗಾರಿಕೆ ಖಾತೆ, ಸಂತೋಷ್ ಲಾಡ್ಗೆ ಮತ್ತೆ ಕಾರ್ಮಿಕ ಇಲಾಖೆ, ಶಿವರಾಜ್ ತಂಗಡಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, T ರಘುಮೂರ್ತಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಖಾತೆಯನ್ನು ಕೊಡುವ ಸಾಧ್ಯತೆ ಇದೆಯಂತೆ. ಸದ್ಯ ಹೊಸದಾಗಿ ಸಚಿವರಾಗ್ತಾ ಇರೋರಿಗೆ ಯಾವುದೇ ಖಾತೆ ಕೊಟ್ಟರೂ ಓಕೆ, ತಮ್ಮ ಖಾತೆಗಳ ಬಗ್ಗೆ ಯಾವುದೇ ಅಸಮಾಧಾನ ಇಲ್ಲ. ಆದರೆ ಹಿರಿಯ ನಾಯಕರು ಮಾತ್ರ ತಮಗೆ ಇಂಥದ್ದೇ ಖಾತೆ ಬೇಕು ಅಂತ ಕೇಳ್ತಾ ಇದ್ದಾರಂತೆ. ಸಮಾಜ ಕಲ್ಯಾಣ ಇಲಾಖೆ, ಸಣ್ಣ ನೀರಾವರಿ ಖಾತೆಗಳಿಗೆ ಪೈಪೋಟಿ ಏರ್ಪಟ್ಟಿದೆಯಂತೆ. ಅಷ್ಟೇ ಅಲ್ಲದೆ ಮೊದಲ ಲಿಸ್ಟಿನಲ್ಲಿ ಸಚಿವರಾಗಿರೋ ಸತೀಶ್ ಜಾರಕಿಹೊಳಿ, ರಾಮಲಿಂಗಾರೆಡ್ಡಿ, KH ಮುನಿಯಪ್ಪಗೆ ತಮ್ಮ ಖಾತೆಗಳ ಬಗ್ಗೆ ಅಸಮಾಧಾನ ಇದ್ದು ಅವರು ತಮ್ಮ ಖಾತೆಗಳನ್ನು ಬದಲಾವಣೆ ಮಾಡುವಂತೆ ಕೇಳಿಕೊಂಡಿದ್ದಾರಂತೆ. ಹಾಗಾಗಿ ಈ ಸಚಿವರ ಖಾತೆಗಳು ಬದಲಾಗಲೂಬಹುದು ಅಂತ ಹೇಳಲಾಗ್ತಾ ಇದೆ.